ಈಗ 543ರಲ್ಲಿ ಸದ್ಯ 2029 ಮಟ್ಟ ನೀವು ಕೊಡಂಗಿಲ್ಲ, ನೀವು ಕೊಡೋದಿಲ್ಲ, ಹೌದಾ ಮೇಡಮ್? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಇಲ್ಲ ಇಲ್ಲ ಇಲ್ಲ, ಅವ್ರ ಲಾಜಿಕ್ ನಿಮ್ ಲಾಜಿಕ್ ಮೇಡಮ್. ಈಗ ಇರೋ ಸೀಟ್ 543ರಲ್ಲಿ ನೀವು ಮಹಿಳೆಯರಿಗೆ ಕೊಡಲ್ಲ, ಹೌದಾ? ಮಹಿಳೆಯರಿಗೆ ಕೊಡಬೇಕು ಅಂತಂದ್ರೆ ಮತ್ತೆ ಎಷ್ಟು ಜನ ಇದ್ದಾರೆ ಜನಸಂಖ್ಯೆ ಅನ್ನೋದನ್ನ ನೋಡಿ ಆಮೇಲೆ ನೀವು ಕೊಡ್ತೀರಿ, ಹೌದಾ ಮೇಡಮ್? ಅಷ್ಟೊತ್ತನ ಮಹಿಳೆಯರಿಗೆ ಅವಕಾಶ ಇಲ್ಲ. ಇಲ್ಲ, ಒಂದ್ ನಿಮಿಷ ಮೇಡಮ್, ಇಲ್ಲ ಅವಕಾಶ. ನೀವು ಜನಗಣತಿ ಮಾಡಿ ಕ್ಷೇತ್ರ ಪುನರ್ವಿಂಗಡಣೆ ಮಾಡಿ 840 ಏರಿಸಿ ಆಮೇಲೆ ಕೊಡ್ತೀರಿ, ಅಲ್ಲಿ ಮಟ್ಟ ಇಲ್ಲ. ಈಗಿರೋರೇ ನಡೆಸ್ಲಿ, ಅಲ್ಲಿ ಮಟ್ಟ ಮಹಿಳೆಯರ ಅವಶ್ಯಕತೆ ಇಲ್ಲ. ನಮ್ಗೆ 179 ಮಹಿಳೆಯರಿಗೆ ಸಾಕಾಗಲ್ಲ ಕೊಡೋದು, ನಮ್ಗೆ 280 ಹೆಣ್ಮಕ್ಳಿಗೆ ಕೊಡ್ಲೇಬೇಕು ಅಂತ ನಾವು ಹಠ ಹಿಡ್ದೋರೋದಲ್ಲಿ. ನೀವೇನ್ ಕಾಂಗ್ರೆಸ್ 170 ನಿಮ್ ಲಾಜಿಕ್ ಮೇಡಮ್, ನಿಮ್ ಲಾಜಿಕ್ ಅಂದ್ರೆ 2034 ಮಹಿಳೆಯರು ಬರೋದ್ ಬೇಡ, ಇದೆಲ್ಲ ಆಗೋ ಮಟ್ಟ ಮಹಿಳೆಯರು ಬರೋದ್ ಬೇಡ, ಇವರೇ ಮಾಡ್ಲಿ. 543ಕ್ಕೆ ನೀವ್ ಎಷ್ಟು 29 ಬರ್ಬೇಕು, 34 ಹೋಗ್ಬಾರ್ದು. ಎಷ್ಟು ಮಹಿಳೆಯರನ್ನ 543 ಆದ್ರೂ 33, 800 ಆದ್ರೂ 33, 1000 ಆದ್ರೂ 33 ಮೇಡಮ್. ಬಟ್ ಆದ್ರೆ 543ಕ್ಕೆ 179 ಆಯ್ತು, ಅದೇ 848ಕ್ಕೆ ಮಾಡಿದ್ರೆ ಈಗ ಮೇಡಮ್ ನೀವು ಹೇಳೋದು ಹೆಂಗಿದೆ ಅಂದ್ರೆ 100 ಜನ ಇದ್ದಾರೆ ಮೇಡಮ್, 100 ಜನ ಇದ್ದಾರೆ. ಆ 100 ಜನರಲ್ಲಿ 50 ಜನ ಮಹಿಳೆಯರು ನೀಡ್ರಿ ಅಂತ ನಾವು ಕೇಳ್ತೀವಿ. ನೀವೇನ್ ಹೇಳ್ತೀರಿ? ಇಲ್ಲ, ಇನ್ನೊಂದು 10 ವರ್ಷಕ್ಕೆ 500 ಜನರಲ್ಲಿ ನಾವು 250 ಜನರಿಗೆ ಕೊಡ್ತೀವಿ. ಈಗ ಸದ್ಯ ಇರೋ 50 ಜನ ಮುಂದೆ ಜಾಸ್ತಿ ಕೊಡ್ತೀವಿ, ಈಗ ರಾಜ್ಯಗಳಿಗೆ ಹಾಳು ಮಾಡ್ತೀವಿ. ಎಲ್ಲೆಲ್ಲಿ ನಮ್ಮ ನಾವು ಲಾಜಿಕ್ಗೆ ಬರ್ತೀನಿ. 76ರಲ್ಲಿ ನಿಮ್ಗೆ ಯೋಗ್ಯತೆ ಇಲ್ಲ ಮಾಡೋದಕ್ಕೆ ಇಂದಿರಾ ಗಾಂಧಿ ಅವರಿಗೆ. ನೀವು ಇವಾಗ 2000 ಇದಕ್ಕೆ ರೆಡಿ ಇಲ್ಲ. ಪ್ರಶ್ನೆ ಕೇಳ್ತಾ ಇದ್ದೀರಾ? ಈಗ ನಾನು ಮಾತಾಡ್ತೀನಿ. ಆ ತರ ವಾದಗಳಾಗಲ್ಲ ಮೇಡಮ್. ಪ್ರಶಾಂತಿ ಮೇಡಮ್, ಪ್ರಶಾಂತಿ ಮೇಡಮ್, ಪ್ರಶಾಂತಿ ಮೇಡಮ್, ಪ್ರಶಾಂತಿ ಮೇಡಮ್, ಆಯ್ತಪ್ಪ. ಈಗ ನಿಮ್ ಪ್ರಕಾರನೇ ಜನಗಣತಿ ಇದೆಯಾ ನಿಮ್ಮ ಹತ್ರ? ಹೌದು ಮೇಡಮ್, ಇವಾಗ 2011 ಜನಗಣತಿ ಆಧಾರದ ಮೇಲೆ ಮಾಡ್ತಾ ಇರೋದು. ಇವಾಗ ಆ ಜನಗಣತಿ ಆಧಾರದ ಮೇಲೆ ಯಾರು ಮಾತಾಡ್ಬೇಡಿ ಮೇಡಮ್. ಮೇಡಮ್ 2011ಕ್ಕೆ ಜನಗಣತಿ ಆಗಿದೆ ಮೇಡಮ್, 2021ಕ್ಕೆ ಆಗಬೇಕಾಗಿತ್ತು. ನಿಮ್ಮ ಹತ್ರ ಲೇಟೆಸ್ಟ್ ಮಾಹಿತಿ ಇಲ್ಲ. ಈ 10 ವರ್ಷಗಳಲ್ಲಿ ಎಷ್ಟು ಜನಸಂಖ್ಯೆ ಜಾಸ್ತಿ ಆಗಿದೆ, ನಿಮ್ಗೆ ಜನಸಂಖ್ಯೆ ಆಧಾರದ ಮೇಲೆ ಮಾಡಬೇಕು, ಕರೆಕ್ಟ್ ಆಗಿ ಮಹಿಳೆಯರ ರೆಪ್ರೆಸೆಂಟೇಷನ್ ಸಿಗಬೇಕು ಅನ್ನೋದೇ ಆದ್ರೆ 10 ವರ್ಷದ್ದು ಹಳೇದು ಇಟ್ಕೊಂಡು ನೀವು ಮಾಡಕ್ಕಾಗಲ್ಲ. ಯಾಕಂದ್ರೆ ನಿಮ್ಗೆ ಪಕ್ಕಾ ಬೇಕು, ನಿಮ್ಗೆ ಮಹಿಳೆಯರು ಕರೆಕ್ಟ್ ಕೊಡ್ಬೇಕು, ನೀವು ಕರೆಕ್ಟ್ ಜನಸಂಖ್ಯೆ ಮೇಲೆ ಕೊಡ್ಬೇಕು. ಹಂಗಾದ್ರೆ 2021 ಅಲ್ಲ, ಎಕ್ಸ್ಟ್ರಾ ಕೊಡ್ಬೇಕು. 2021ರಲ್ಲಿ ನಿಮ್ದು ಆಗಿಲ್ಲ ಮೇಡಮ್, ಮಾಡ್ಬೋದಲ್ಲ. ಹೇಳ್ತೀನಿ, 2011 ಜನಗಣತಿ ನೀವು ಮಾಡಿದ್ರೆ ನಾವೇನು ನಿಮ್ಗೆ 1976 ಕೇಳ್ತಿಲ್ಲ, 2011 ಮಾಡಿ. ಪ್ರಶಾಂತಿ ಅವರೇ, ಏನ್ ಲಾಜಿಕ್ ನಿಮ್ದು? ಭವ್ಯ ಮಾತಾಡಿ ಪ್ಲೀಸ್ ಮೇಡಮ್. ಏನ್ ಲಾಜಿಕ್ ನಿಮ್ದು? ಲಾಜಿಕ್ ಇಲ್ದಿಲ್ಲ, ಇಲ್ಲಾಜಿಕಲ್ ಟಾಕ್ಸ್ ಐ ವಿಲ್ ನಾಟ್ ಎಂಟರ್ಟೈನ್ ಪ್ಲೀಸ್. ನೋ, ಅಲ್ಲ, ನಿಮಗೆ ಕರೆಕ್ಟ್ ಆದ ಈಗೇನು, ಒಂದ್ ನಿಮಿಷ ಮೇಡಮ್, ಕರೆಕ್ಟ್ ಆದ ಫಿಗರ್ಸ್ ನಿಮ್ಮ ಹತ್ರ ಇಲ್ಲ. 10 ವರ್ಷ ಹಳೇದಿದೆ. ಒಂದ್ ನಿಮಿಷ, 10 ವರ್ಷ ಹಳೇದಿದೆ. 10 ವರ್ಷ ಹಳೇದ್ ಇಟ್ಕೊಂಡು ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ? ಹೊಸದು ಮಾಡಿ. ನೀವು ಬೇಕು ತಾನೇ ಗಣತಿ, ನೀವು ಬೇಕು ತಾನೇ ಸರಿಯಾದ ದತ್ತಾಂಶ ಮಾಡಿ. ಅದನ್ನ ಬಿಟ್ಬಿಟ್ಟು ಈಗ ಮಾಡೋದಕ್ಕೆ ನಿಮ್ಗೆ ಗಣತಿ ಬೇಕು, ಆದ್ರೆ 10 ವರ್ಷದ ಹಿಂದಿಂದ ಬೇಕು, ಲೇಟೆಸ್ಟ್ ಬೇಡ. ಏನಿದು ನಿಮ್ದು ದಂಧ? ನೀವು ಕಾಂಗ್ರೆಸ್ ಯಾಕೆ ಮೇಡಮ್ ಬರೀ ಕಾಂಗ್ರೆಸ್ ಕಾಂಗ್ರೆಸ್ ಅಂತೀರಿ? ಇವಾಗಿಂದ ಮಾತಾಡ್ರಿ, ಇವಾಗಿಂದ ಮಾತಾಡ್ರಿ. ಏನ್ ಮಾತಾಡ್ತೀರಿ ಪ್ರಶಾಂತಿ? ನಿಮ್ಗೆ ಗಣತಿನೇ ಬೇಕಲ್ವಾ? ಆಧಾರ ನಿಮ್ ಗಣತಿನೇ ಬೇಕಲ್ಲ? ಲೇಟೆಸ್ಟ್ ಮಾಡಿ 10 ವರ್ಷದ ಹಳೇದ್ ಎದಕ್ ಬೇಕು ನಿಮ್ಗೆ? ಎದಕ್ ಬೇಕು ನಿಮ್ಗೆ? ನಂಬರ್ಸೇ ಬೇಕಲ್ಲ, ಲೇಟೆಸ್ಟ್ ಮಾಡಿ. 2011ಕ್ಕೆ ಮಾಡ್ಬೇಕು, 2021ಕ್ಕೆ ಮಾಡ್ಬೇಕಾಗಿತ್ತು, ಮಾಡಕ್ಕಾಗಿಲ್ಲ. 10 ವರ್ಷದ ಇನ್ಕ್ರೀಸ್ ಆಗಿಲ್ವಾ ಪಾಪ್ಯುಲೇಷನ್? ಆಗಿದೆ, ಆಗಿದೆ. ಅದಕ್ಕಿಂತ 10 ವರ್ಷ ಹಿಂದೆ ಎಷ್ಟಿತ್ತು? ಆಗಿದೆ, ಮಾಡ್ರಿ. ಮತ್ತೆ ನೀವ್ ಹೇಳಿ ಎಷ್ಟಿತ್ತು? ಮಾಡಿ. 10 ಹಿಂದೆನೆ ಮೇಡಮ್ ಮಾಡಿ. 10 ವರ್ಷ ನಿಮ್ಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ 10 ವರ್ಷದಲ್ಲಿ ಪಾಪ್ಯುಲೇಷನ್ ಎಷ್ಟು ಜಾಸ್ತಿ ಆಗಿದೆ ಅಂತ. ಅದಕ್ಕೆ ಹಳೇದೇ ಇಟ್ಕೋತೀವಿ.
ಇಟ್ಕೋತೀರಿ ನೀವು. ಅದಕ್ಕೆ ಬೇಕು time ನಂಬರ್ಸ್ ತಗೋ- ಅಂದ್ರೆ ಲೇಟೆಸ್ಟ್ ಇಟ್ಕೊಳ್ಳಿ. ಅದಕ್ಕೆ ನೀವು ಬೇಕಾದ್ರೆ 11 ವರ್ಷದ ಇಟ್ಕೋತೀವಿ, 10 ವರ್ಷದ ಹಿಂದೆ ಇಟ್ಕೋತೀವಿ. ವಾಟ್ ಇಸ್ ದ ಲಾಜಿಕ್? ಆದ್ರೂ 10 ವರ್ಷದ ಹಿಂದೆ ಇಟ್ಕೊಂಬೇಡಿ. ಈಗ 2011 10 ವರ್ಷ ಅಂದ್ರೆ ಮೇಡಮ್, ಮುಂದಕ್ಕೆ ಮಾಡೋಣ. ಒಂದ್ ವರ್ಷಕ್ಕೆ ಎಷ್ಟು ಮಕ್ಕಳು ಹುಡ್ತಾರ ಗೊತ್ತಾ ನಿಮ್ಗೆ? 10 ವರ್ಷದ ಎಷ್ಟು ಮೇಡಮ್ ಆಗಿದೆ ಜಿ, ಜನಸಂಖ್ಯೆ ಮೇಡಮ್ ಜಿ, ಮೇಲೆ? ಒಂದ್ ವರ್ಷಕ್ಕೆ ಎಷ್ಟು ಮಕ್ಕಳು ಹುಡ್ತಾರ ಗೊತ್ತಾ ನಿಮ್ಗೆ? ಜನನದ ಪ್ರಮಾಣ ಎಷ್ಟಿದೆ ಗೊತ್ತಾ? ಹಾ, ಮತ್ತೆ ನೀವು ಲೇಟ್ ಆಗುತ್ತಲ್ಲ ಇವಾಗ ಅಯ್ಯ, ಎಲ್ಲ ನೀವೇ ಮಾತಾಡ್ತೀರಿ. ಅಲ್ಲ, late ಲೇಟ್ ಆಗುತ್ತೆ ಅಂತೀರಿ, ಜನಗಣತಿ